ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ ಪ್ರಶ್ನೋತ್ತರಗಳು ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಈ ಕೆಳಗಿನವರಲ್ಲಿ ಸಾಹಿತ್ಯ ರತ್ನ ಎಂಬ ಬಿರುದು ಯಾರಿಗಿದೆ? ಅಶ್ವಘೋಷ, ಬಿಲ್ಲಣ, ಸಮುದ್ರಗುಪ್ತ, ಕಲ್ಲಣ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಶ್ವಘೋಷ. ಬುದ್ಧ ಚರಿತೆ ಎಂಬ ಗ್ರಂಥವನ್ನು ಬರೆದಿರ್ತಕ್ಕಂಥ ಅಶ್ವಘೋಷನಿಗೆ ಸಾಹಿತ್ಯ ರತ್ನ ಎಂಬ ಬಿರುದಿದೆ. ಇನ್ನು ಬಿಲ್ಲಣ ವಿಕ್ರಮಾಂಕ ದೇವಚರಿತೆ ಕೃತಿಯನ್ನು ಬರೀತಾರೆ. ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಸಹ ಇದೆ. ಭಾರತ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಕಲ್ಲಣರವರನ್ನು ಕರೆಯುತ್ತೇವೆ. ಎರಡನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಶಕಾರಿ ಎಂಬ ಬಿರುದು ಹೊಂದಿದ ಅರಸ ಯಾರು ಅಂತೇಳಿದೆ. ಎರಡನೇ ಚಂದ್ರಗುಪ್ತ, ಒಂದನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ ಮೌರ್ಯ. ಶಕಾರಿ ಅಂತಕ್ಕಂಥ ಬಿರುದನ್ನು ಹೊಂದಿದ ಅರಸ ಯಾರಪ್ಪ ಅಂತಂದರೆ ಎರಡನೇ ಚಂದ್ರಗುಪ್ತ. ಈತನಿಗೆ ವಿಕ್ರಮಾದಿತ್ಯ ಅಂತೇಳಿ ಇನ್ನೊಂದು ಬಿರುದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಎರಡನೇ ಚಂದ್ರಗುಪ್ತ. ವಸುಬಂಧು ಎಂಬ ಬೌದ್ಧ ವಿದ್ವಾಂಸ ಈ ಅರಸನ ಮಂತ್ರಿಯಾಗಿದ್ದನು. ಎರಡನೇ ಚಂದ್ರಗುಪ್ತ, ಒಂದನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಕುಮಾರಗುಪ್ತ. ವಸುಬಂಧು ಎಂಬ ಬೌದ್ಧ ವಿದ್ವಾಂಸ ಸಮುದ್ರಗುಪ್ತನ ಆಸ್ಥಾನದ ಮಂತ್ರಿಯಾಗಿದ್ದ. ಆಯ್ಕೆ 3 ಸರಿಯಾದಂಥ ಉತ್ತರ. ಕವಿ ಕುಲಗುರು ಎಂದು ಯಾರನ್ನು ಕರೆಯಲಾಗಿದೆ ಅಥವಾ ಕವಿ ಕುಲಗುರು ಎಂಬ ಬಿರುದು ಹೊಂದಿದವರು ಯಾರು? ಅಮರಸಿಂಹ, ಕಾಳಿದಾಸ, ಸಮುದ್ರಗುಪ್ತ, ವಿಶಾಖದತ್ತ. ಕವಿ ಕುಲಗುರು ಎಂದು ಯಾರನ್ನು ಕರೆಯುತ್ತೇವಪ್ಪ ಅಂತಂದ್ರೆ ಕಾಳಿದಾಸ. ಅಭಿಜ್ಞಾನ ಶಾಕುಂತಲ ಇಂಥ ಪ್ರಸಿದ್ಧ ಒಂದು ಗ್ರಂಥವನ್ನು ಬರೆದಿರ್ತಕ್ಕಂಥ ಕಾಳಿದಾಸರವರನ್ನು ಕವಿ ಕುಲಗುರು ಅಂತೇಳಿ ಕರಿತೀವಿ. ಕಾದಂಬರಿ ಎಂಬ ಕೃತಿಯನ್ನು ರಚಿಸಿದ ವಿದ್ವಾಂಸ ಯಾರು? ಬಾಣಭಟ್ಟ, ಹರ್ಷವರ್ಧನ, ವಿಶಾಖದತ್ತ, ಶೂದ್ರಕ. ಕಾದಂಬರಿ ಎಂಬ ಕೃತಿಯನ್ನು ರಚಿಸಿದ ವಿದ್ವಾಂಸ ಯಾರಪ್ಪ ಅಂತಂದ್ರೆ ಬಾಣಭಟ್ಟ. ಈತನ ಇನ್ನೊಂದು ಪ್ರಸಿದ್ಧ ಕೃತಿ ಹರ್ಷಚರಿತೆ. ಕದಂಬರ ಲಾಂಛನ ಯಾವುದು? ಹುಲಿ, ಸಿಂಹ, ಗರುಡ, ವರುಣ. ಕದಂಬರ ಲಾಂಛನ ಯಾವುದಪ್ಪ ಅಂತಂದ್ರೆ ಸಿಂಹ. ಆಯ್ಕೆ 2 ಸರಿಯಾದಂಥ ಉತ್ತರ. ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಎಲ್ಲಿದೆ? ಮಹಾಬಲಿಪುರಂ, ವಾರಣಾಸಿ, ಕಾಂಚಿ, ನಾಸಿಕ್. ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಎಲ್ಲಿದೆಯಪ್ಪ ಅಂತಂದ್ರೆ ಮಹಾಬಲಿಪುರಂನಲ್ಲಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಮಾನಸೋಲ್ಲಾಸ ಎಂಬ ಗ್ರಂಥವು ಯಾವ ಭಾಷೆಯಲ್ಲಿದೆ? ಕನ್ನಡ, ಸಂಸ್ಕೃತ, ಬ್ರಾಹ್ಮಿ, ತಮಿಳು. ಮಾನಸೋಲ್ಲಾಸ ಎಂಬ ಗ್ರಂಥವು ಯಾವ ಭಾಷೆಯಲ್ಲಿದೆಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಸರ್ವಜ್ಞ ಚಕ್ರವರ್ತಿ 3ನೇ ಸೋಮೇಶ್ವರನಿಂದ ರಚಿಸಲ್ಪಟ್ಟ ಮಾನಸೋಲ್ಲಾಸ ಈ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿದೆ. ಪ್ರಸಿದ್ಧವಾಗಿರ್ತಕ್ಕಂಥ ಇಟಗಿಯ ಮಹಾದೇವ ದೇವಾಲಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಕೊಡಗು, ಕೊಪ್ಪಳ, ಕೋಲಾರ. ಇಟಗಿಯ ಮಹಾದೇವ ದೇವಾಲಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿದೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಕಬ್ಬಿಗರ ಕಾವಂ ಎಂಬ ಕಾವ್ಯವನ್ನು ರಚಿಸಿದ ಕವಿ ಯಾರು? ಜನ್ನ, ಹರಿಹರ, ರಾಘವಾಂಕ, ಆಂಡಯ್ಯ.
ಕಬ್ಬಿಗರ ಕಾವಂ ಎಂಬ ಕಾವ್ಯವನ್ನು ರಚಿಸಿದ ಕವಿ ಯಾರಪ್ಪ ಅಂತಂದ್ರೆ ಆಂಡಯ್ಯ. ಆಯ್ಕೆ 4 ಸರಿಯಾದಂಥ ಉತ್ತರ. ಚೋಳರ ರಾಜಧಾನಿ ಯಾವುದು? ತಂಜಾವೂರು, ಮದುರೈ, ಕಾಂಚಿ, ದ್ವಾರಸಮುದ್ರ. ಚೋಳರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ತಂಜಾವೂರು. ಆಯ್ಕೆ 1 ಸರಿಯಾದ ಆಯ್ಕೆಯಾಗಿದೆ. ವೈಕುಂಠ ಪೆರುಮಾಳ್ ದೇವಾಲಯದ ನಿರ್ಮಾಣ ಯಾರ ಕಾಲದ್ದಾಗಿದೆ? ಚೋಳರು, ಪಾಂಡ್ಯರು, ಮೌರ್ಯರು, ಪಲ್ಲವರು. ವೈಕುಂಠ ಪೆರುಮಾಳ್ ದೇವಾಲಯದ ನಿರ್ಮಾಣ ಯಾರ ಕಾಲದ್ದಾಗಿದೆಪ್ಪ ಅಂತಂದರೆ ಪಲ್ಲವರ ಕಾಲದ್ದಾಗಿದೆ. ಆಯ್ಕೆ 4 ಸರಿಯಾದ ಆಯ್ಕೆ. ಈ ಒಂದು ವಿಡಿಯೋನ ಕೊನೆ ತನಕಕ್ಕಾಗಿ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.